ಅಮ್ಮೋರೆ, ನೀವು ನನ್ನ ಹೊಟ್ಟೆಲಿ ಹುಟ್ತೀರಾ ಅನ್ನೋದು ನಿಜವಾಗ್ಲೂ ನನ್ನ ಜನ್ಮ ಜನ್ಮದ ಅದೃಷ್ಟ. ನೀವು ಯಜಮಾನ್ರ ಜೊತೆಗೆ ಒಂದು ಚಿಕ್ಕ ಪಾಪು ಥರ ಆಡೋದನ್ನ ನೋಡಬೇಕು ಅಂತ ತುಂಬ ಆಸೆ ಆಗ್ತಿದೆ ಅಮ್ಮೋರೆ. ನಿಮ್ಮ ಪುಟ್ಟ ಹೆಜ್ಜೆಯಿಂದ ಈ ಮನೆ ತುಂಬ ಮಹಾಲಕ್ಷ್ಮಿ ಥರ ಓಡಾಡ್ಕೊಂಡಿದ್ರೆ ಮನೆ ಎಲ್ಲ ನಂದಗೋಕುಲ ಥರ ಇರುತ್ತೆ. ನೀವು ಪುಟ್ಟ ಮಗುವಾಗಿ ನನ್ನ ತೋಳಲ್ಲಿ ನಗ್ನಗ್ತಾ ಇದ್ರೆ ಅದಕ್ಕಿಂತ ನನಗಿನ್ನೇನು ಸಂತೋಷ ಬೇಕಮ್ಮೋರೆ. ನೀವು ನನ್ನ ಹೊಟ್ಟೆಲಿ ಹುಟ್ಟಬೇಕು ಅಂತ ಯಜಮಾನ್ರು ನಾನು ಬಲವಾಗಿ ಸಂಕಲ್ಪ ಮಾಡ್ಕೊಂಡಿದ್ದೀವಿ. ನೀವೇ ಒಂದು ಸಣ್ಣ ಮಗುವಾಗಿ ಈ ಮನೇಲಿ ಹುಟ್ಟಬೇಕು ಅಂತ ಮನಸ ವಾಚ ಕೇಳ್ಕೊತಿದ್ದೀವಿ. ನಮ್ಮ ಮಾತನ್ನ ಈಡೇರಿಸ್ತೀರ ಅಲ್ವಾ ಮೋರೆ? ನಮ್ಮ ಕೋರಿಕೆನ ತೀರ್ಸಕ್ಕೆ ನನ್ನ ಹೊಟ್ಟೆಲಿ ಹುಟ್ಟು ಬರ್ತೀರಾ ಅಲ್ವಾ? ನಮ್ಮನ್ನು ಕರುಣಿಸಿ ನಮ್ಮ ಕೋರಿಕೆನ ಈಡೇರಿಸಿ ಅಮ್ಮೋರೆ. ಯಜಮಾನ್ರೆ, ನೀವು ಕೂಡ ಕೇಳ್ಕೊಳ್ಳಿ. ಹೌದಮ್ಮ, ನೀವು ನನಗೆ ಮಗಳಾಗಿ ಹುಟ್ಟಿದ್ರೆ ನಿಮ್ಮ ಜೊತೆ ಆಟ ಆಡ್ಬೋದು. ನಾನು ನಿಮ್ಮ ಜೊತೆ ಸಮಯ ಕಳಿಬೇಕು. ನಿಮ್ಮನ್ನು ಮಿಸ್ ಮಾಡ್ಕೊಂಡಿದ್ದ ದಿನಗಳನ್ನೆಲ್ಲ ಮತ್ತೆ ನೆನಪು ಮಾಡಿಕೊಂಡು ನಿಮ್ಮನ್ನ ತುಂಬ ಮುದ್ದಾಗಿ ಬೆಳೆಸ್ತೀನಿ. ಅಮ್ಮ, ನಾನು ಫಿಕ್ಸ್ ಆಗ್ತಿದ್ದೀನಿ, ನೀವೇ ನಮ್ಮ ಮಗಳಾಗಿ ಹುಟ್ಟು ಬರ್ತೀರಾ ಅಂತ. ಅಮ್ಮ, ಹುಟ್ಟಿದ್ಮೇಲೆ ನಿಮ್ಮನ್ನ ಹೇಗೆ ನೋಡ್ಕೋತೀನಿ ಗೊತ್ತಾ? ತುಂಬ 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 ಮುದ್ದಾಗಿ ನೋಡ್ಕೋತೀನಿ. ನಿಮ್ಗೆ ಯಾವುದೇ ರೀತಿ ಕಷ್ಟ ಅಂತೂ ಬರೋದಕ್ಕೆ ಬಿಡಲ್ಲ. ಒಂದು ನೊಣನೂ ನಿಮ್ಮ ಹತ್ರಕ್ಕೆ ಬರ್ದಿರೋ ಹಾಗೆ ನೋಡ್ಕೋತೀನಿ. ಕಣ್ಣಿನ ರೆಪ್ಪೆ ಥರ ನೋಡ್ಕೋತೀನಮ್ಮ. ನನ್ನ ಚಿಕ್ಕ ವಯಸ್ಸಲ್ಲಿ ನೀವು ನೋಡ್ಕೋತಿದ್ರಲ್ಲಮ್ಮ, ಪ್ರಾಣಕ್ಕೆ ಪ್ರಾಣ ಥರ ನಾನು ಕೂಡ ನಿಮ್ಮನ್ನ ಹಾಗೆ ನೋಡ್ಕೋತೀನಿ ಅಮ್ಮ. ಚಿಕ್ಕ ವಯಸ್ಸಲ್ಲಿ ನನಗೆ ನೀವು ತುಂಬ ಕತೆಗಳನ್ನ ಹೇಳ್ತಿದ್ರಲ್ವ, ಹಾಗೆ ನಾನು ನಿಮಗೆ ತುಂಬ ಕತೆಗಳನ್ನ ಹೇಳ್ತೀನಿ. ನಿಮಗೋಸ್ಕರ ಲಾಲಿ ಹಾಡನ್ನೆಲ್ಲ ಹಾಡ್ತೀನಿ. ಆನೆ ಮೇಲೆ ಅಂಬಾರಿ ಥರ ಹೆಗಲ್ ಮೇಲೆ ಹೊತ್ಕೊಂಡು ಮನೆಯೆಲ್ಲ ಸುತ್ತಾಡಿಸ್ತೀನಿ. ನಿಮ್ಮ ಕಾಲ್ಗಳಿಗೆ ಗೆಜ್ಜೆ ಹಾಕಿ ನೀವು ನಡೆಯೋವಾಗ ಅದರ ಶಬ್ದ ಕೇಳಿಸ್ಕೊಂಡು ನಾನು ಖುಷಿ ಪಡ್ತೀನಿ ಅಮ್ಮ. ನೀವು ಅಂದಾಗೆ ನೀವು ಪುಟ್ ಹೆಜ್ಜೆ ಹಾಕ್ಕೊಂಡು ನನ್ನ ಎದೆನ ಒದಿತಾ ಇದ್ರೆ ಆ ಸಿಹಿಯಾದ ನೋವನ್ನ ನಾನು ಅನುಭವಿಸ್ಬೇಕು ಅಂತ ಕಾಯ್ತಾ ಇದ್ದೀನಿ ಅಮ್ಮ. ನೈನಿ ಹೇಳ್ದಾಗೆ ನೀವು ನನ್ನ ಮಗಳಾಗಿ ಹುಡ್ತೀರಾ ಅಂತ ನಾವಿಬ್ರು ತುಂಬ ಹೃದಯದಿಂದ ಕೇಳ್ಕೊತಿದ್ದೀವಿ ಅಮ್ಮ. ನಮ್ಮ ಮಗಳಾಗಿ ಹುಟ್ಟಿ ಅಮ್ಮ, ಪ್ಲೀಸ್.
ನೈನಿ, ನೀನು ಹೇಳ್ತಿರ್ತೀಯಲ್ಲ, ದೇವ್ರಿಗೆ ಪೂಜೆ ಮಾಡ್ತಿರುವಾಗ ಈ ಥರ ಏನಾದರೂ ಒಂದು ಹೂವು ಬಿದ್ದರೆ ಅದು ಶುಭ ಸೂಚನೆ ಅಂತ. ನನಗಂತ ನಂಬಿಕೆ ಇಲ್ಲ. ಆದರೆ ಈಗ ಅಮ್ಮ ಫೋಟೋಯಿಂದ ಈ ಹೂವು ಬಿತ್ತು. ಯಾಕೋ ಇದು ಶುಭ ಸೂಚನೆ ಅಂತ ನನಗನ್ನಿಸ್ತಿದೆ. ನೈನಿ, ನಮ್ಮ ಮಗಳಾಗ ಹುಟ್ಟೋದಕ್ಕೆ ಒಪ್ಕೊಂಡಿದ್ದಾರೆ ಅಂತ ನನಗನ್ನಿಸ್ತಾ ಇದೆ ಈಗ. ಯಜಮಾನ್ರೆ, ಅಮ್ಮವರು ಖಂಡಿತವಾಗ್ಲೂ ನನ್ನ ಹೊಟ್ಟೆಲ್ ಹುಟ್ತಾರೆ. ತುಂಬಾ ಸಂತೋಷ ಅಮ್ಮೋರೆ. ನನ್ ಬಂಗಾರ ಮುದ್ದು. ಚೂ 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 ಚೂ. ತೇಟಿ ಬೊಂಬೆ ತರಾನೇ ಚಿಕ್ಕ ಪಾಪು ತರ ಗಾಯತ್ರಿ ಅಮ್ಮೋರು ನನ್ನ ಹೊಟ್ಟೆಲ್ ಹುಟ್ಟಬೇಕು. ಅಮ್ಮೋರೆ, ಬೇಗ ಹುಟ್ಟು ಬನ್ನಿ. ನಿಮ್ಮನ್ನ ನಾನು ನನ್ನ ಬಂಗಾರ ಮುದ್ದು ತರ ನೋಡ್ಕೋತೀನಿ. ಇದೇನು ಜಾಸ್ಮಿನ್ ನಮ್ಮೂರ್ ಕೊತ್ತಲ್ಲಿ ವಿಶಾಲ್ ಯಜಮಾನ್ರು ತಾಳೆ ಕಟ್ತಿದಾರಲ್ಲ. ಅಮ್ಮ ವಿಶಾಲಾಕ್ಷಮ್ಮ ತಾಯಿ, ಏನಿದೆಲ್ಲ? ನನ್ ಗಂಡ ಬೇರೆ ಹೆಂಗಸನ್ ಕೊರಳಿಗೆ ತಾಳೆ ಹೇಗ್ ಕಟ್ತಾರೆ? ಮತ್ತೆ ಇನ್ನೊಂದ್ಸಲ ಮದ್ವೆ ಮಾಡ್ಕೊಳ್ಳೋದು ಹೋದ್ರೇನು? ನನಗೊಂದು ಅರ್ಥ ಆಗ್ತಿಲ್ಲ ಅಮ್ಮ. ನಿನಗೆ ನಿಷ್ಠೆಯಿಂದ ಪೂಜೆ ಮಾಡಿ ನಿನ್ನ ನಂಬ್ಕೊಂಡಿರೋ ನನಗೆ ಅನ್ಯಾಯ ಮಾಡ್ತೀಯಮ್ಮ. ಯಜಮಾನ್ರ ಜೀವನದಲ್ಲಿ ಇನ್ನೊಂದು ಹೆಣ್ಣನ್ ಕರ್ಕೊಂಡ್ ಬಂದು ನನ್ನ ಸಂಸಾರಕ್ಕೆ ಬೆಲೆ ಇಲ್ದಿರೋ ತರ ಮಾಡ್ತೀಯ. ನಿಜವಾಗ್ಲೂ ಈ ಭವಿಷ್ಯ ಕಾಣಿಸೋ ತರ ವರನ ನನಗೆ ಯಾಕೆ ಕೊಟ್ಟೆಮ್ಮ? ವಿಶಾಲ್ ಯಜಮಾನ್ರು ಆ ಜಾಸ್ಮಿನ್ನ ಮದ್ವೆ ಮಾಡ್ಕೊಂಡ್ರು ಅಂದ್ರೆ ನಾ ಬದುಕ್ತೀನ ಅಮ್ಮ, ನಾ ಬದುಕ್ತೀನ. ಯಾಕಮ್ಮ ಇಂಥ ಅಗ್ನಿ ಪರೀಕ್ಷೆ? ಯಜಮಾನ್ರೆ, 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 ಇದೇನು ಯಜಮಾನ್ರೆ ಎಲ್ಲಿಗೆ ಹೋದ್ರು? ಈಗ ನಾನು ಏನು ಮಾಡಲಿ? ಯಜಮಾನ್ರಿಗೆ ನನಗೆ ಭವಿಷ್ಯ ಕಾಣಿಸುತ್ತೆ ಅನ್ನೋ ಸತ್ಯನ ಹೇಳಕ್ಕಾಗಲ್ಲ.
ಹಾಗಂತ ಏನೂ ಹೇಳ್ದೆ ಇರಕ್ಕೂ ಆಗಲ್ಲ. ಇನ್ನೊಂದು ವಿಷಯ ಏನು ಅಂದ್ರೆ ನೋಡು, ನೈನಿ ಬರ್ತಿದ್ದಾಳೆ. ಬಾ ನೇನೆ, ನಿನ್ ಬಗ್ಗೆನೇ ಎಲ್ಲರೂ ಮಾತಾಡ್ಕೋತಿದ್ದೀವಿ, ಬಾ. ನನ್ನ ಬಗ್ಗೆನಾ? ಹೌದು ನೈನಿ, ಜಾಸ್ಮಿನ್ ಒಂದು ರಿಕ್ವೆಸ್ಟ್ ಮಾಡಿದಾಳೆ. ಏನದು? ಜಾಸ್ಮಿನ್ ಮದುವೆಲಿ ಎಲ್ಲ ಅರೇಂಜ್ಮೆಂಟ್ಸು ನೀನೇ ನಿನ್ ಕೈಯಾರೆ ಮಾಡ್ಬೇಕಂತೆ. ನನ್ನ ಕೈಯಾರೇನಾ? ಹಾಗ್ಯಾಕೆ? ನನಗೇನು ಗೊತ್ತು, ಅವಳೇನೋ ಆಸೆ ಪಡ್ತಿದ್ದಾಳೆ. ನೀನೇ ಹತ್ರ ಇದ್ದು ಎಲ್ಲನೂ ಮಾಡಿದ್ರೆ ಅವಳು ಹ್ಯಾಪಿಯಾಗಿ ಫೀಲ್ ಆಗ್ತಾಳಂತೆ. ಅವಳ ಮದುವೆ ನಿನ್ನ ಕೈಯಾರೆ ನಡೆಯೋದು ಒಳ್ಳೇದೇ ಅಲ್ವಾ? ಅದಕ್ಕೆ ನಿನ್ನನ್ನು ಕೇಳ್ದೇನೆ ನಾನು ಮಾತು ಕೊಟ್ಟಿದ್ದೀನಿ. ಏನಂತೀಯ? ಅಂದ್ರೆ ಯಜಮಾನ್ರೆ, ಅದು ಹೌದು ನೈನಿ, ನಿನ್ ಒಳ್ಳೆ ಮನ್ಸಿಂದ ಮದ್ವೆ ನಡ್ಸ್ಕೊಟ್ರೆ ನನಗೆಲ್ಲ ಒಳ್ಳೇದಾಗತ್ತೆ ಅಂತ ಅನ್ಕೋತಿದ್ದೀನಿ. ಏನ್ ಮುಳ್ಮೀನು, ಯಾವಾಗ್ಲೂ ಸಿಡುಕ್ತಾನೆ ಇದ್ದೋಳು ಇವತ್ತೇನು ಬಾರಿ ಖುಷಿಯಾಗಿದ್ಯಾ? ಜಾಸ್ಮಿನ್ ಯಾವಾಗ್ಲೂ ಖುಷಿಯಾಗೇ ಇರ್ತಾಳೆ. ನಿನಗ್ ಮಾತ್ರ ಅವಳು ಖುಷಿಯಾಗಿಲ್ವೇನೋ ಅನ್ನೋ ಥರ ಕಾಣಿಸ್ತಾಳೆ ಅಷ್ಟೇ. ಅಬ್ಬಾ ಸದ್ಯ ಖುಷಿಯಾಗಿದ್ರೇನೆ ಈ ತರ, ಖುಷಿಯಾಗಿಲ್ಲ ಅಂದ್ರೆ ಹೇಗೋ. ಹಾಸಿನಿ, ನೀ ಸುಮ್ನಿರಮ್ಮ. ಜಾಸ್ಮಿನ್ ಏನು ಹೇಳಬೇಕು ಅಂತಿದ್ದಾಳೆ, ಕೇಳಿಸ್ಕೊಳ್ಳಿ. ನೋಡು ನೈನಿ, ನೀನು ನನ್ನ ಮದ್ವೆಲ್ ನಡೆಯೋ ಅರ್ಶಿನ ಶಾಸ್ತ್ರ, ತಾಳಿ ಕಟ್ಸೋದು, ಶೋಭನೆಗ್ ಹಾಲು ತಗೊಂಡು ಹೋಗೋದು, ಹೀಗೆ ಎಲ್ಲ ಕಾರ್ಯಕ್ರಮನೂ ನೀನೇ ಜೊತೆಲಿದ್ದು ನೋಡ್ಕೋಬೇಕು, ನನ್ನಿಂದ ಮಾಡಿಸ್ಬೇಕು. ಮುಳ್ಮೀನು, ಅಷ್ಟೇ ಸಾಕಾ? ಇಲ್ಲ ಅಂತಂದ್ರೆ ನಿನ್ ಕೈ ಕಾಲನ್ನ ಹಿಡ್ಕೊಂಡು ಮಸಾಜ್ ಗಿಸಾಜ್ ಏನಾದ್ರೂ ಮಾಡ್ಬೇಕಾಗತ್ತಾ ಹೇಳು. ಹಾಸಿನಮ್ಮ, ನಿನ್ಗಿರೋಷ್ಟು ತಿಳುವಳಿಕೆ ಅವಳಿಗಿಲ್ವಲ್ಲ, ಅದಕ್ಕೆ ಏನೋ ಚಿಕ್ಕ ಚಿಕ್ಕ ಆಸೆ ಪಡ್ತಿದ್ದಾಳೆ. ನೀನ್ ಹೇಳು ಜಾಸ್ಮಿನಮ್ಮ. ಯಾಕೆ ನೈನಿ ಏನು ಮಾತಾಡ್ತಿಲ್ಲ? ಅದು ಅಮ್ಮೋರೇ. ಹೌದು ಮುಳ್ಮೀನು, ಈ ಎಲ್ಲಾನು ನಮ್ ನೈನಿ ಏನಕ್ಕೆ ಮಾಡ್ಬೇಕು ಹೇಳು? ನೈನಿನೇ ಎಲ್ಲ ಮಾಡಬೇಕು ಅಂತ ಹೇಳ್ದೆ. ಹಾಗೆ ವಿಶಾಲ್ ಕೂಡ ನನಗೆ ಮಾತು ಕೊಟ್ಟಿದ್ದಾನೆ. ಅದಕ್ಕೆ ನೈನಿ ಖಂಡಿತ ಇದೆಲ್ಲ ಮಾಡೇ ಮಾಡ್ತಾಳೆ. ಏನ್ ನೈನಿ, ವಿಶಾಲ್ ಕೊಟ್ಟಿದ್ದ ಮಾತನ್ನ ನೀನ್ ತಪ್ಪೋ ಹಾಗೆ ಮಾಡ್ತೀಯಾ? ಪಾಪ ಅವಾಗ ವಿಶಾಲ್ ಮರ್ಯಾದೆ ಏನಾಗುತ್ತೆ? ಅದೆಲ್ಲ ಏನೂ ಇಲ್ಲ ಅಮ್ಮೋರೆ. ಹಾಗಾದ್ರೆ ಹೇಳು, ನೀನೇ ಮುಂದೆ ನಿಂತು ನನ್ನ ಮದ್ವೆ ಏರ್ಪಾಟೆಲ್ಲ ಮಾಡ್ತೀಯಾ ಇಲ್ವಾ? ಯಾಕೆ ನೈನಮ್ಮ ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಅಪ್ಪಿತಪ್ಪಿ ವಿಶಾಲ್ ಜಾಸ್ಮಿನಿಗೆ ಕೊಟ್ಟಿರೋ ಮಾತನ್ನ ಮೀರ್ತಿಯೋ ಏನು? ನೀವು ಸ್ವಲ್ಪ ಇರಿ ಮಾವ. ನೈನಿ ನಾನು ಏನು ಹೇಳಿದ್ರು ಕೂಡ ಯಾವತ್ತೂ ಇಲ್ಲ ಅನ್ನಲ್ಲ. ಸರಿ ಅಮ್ಮೋರೆ. ನಾನು ಹತ್ರ ಇದ್ದು ನಿಮ್ಮ ಮದುವೆ ನಡೆಸ್ಕೊಡ್ತೀನಿ. ಎಲ್ಲ ಜವಾಬ್ದಾರಿನೂ ನಾನೇ ತಗೋತೀನಿ. ಚೆನ್ನಾಗಿದೆ, ಎಲ್ರೂ ಮದ್ವೆನೂ ಇವಳೇ ಮಾಡಿಸ್ತಾಳಂತೆ. ಆದ್ರೆ ನನ್ನ ಮದ್ವೆ ಬಗ್ಗೆ ಯೋಚನೆನೇ ಇಲ್ಲ. ಇನ್ನೇನು, ನೈನಿ ಕೂಡ ಒಪ್ಕೊಂಡ್ಲಲ್ಲ, ಜಾಸ್ಮಿನ್ ಆಸೆ ಈಡೇರುತ್ತೆ. ಇನ್ನಾವು ಮದ್ವೆ ಕೆಲಸನ ಶುರು ಮಾಡ್ಲೇಬೇಕು. ಹೌದು, ನಾನು ಹೇಳೋದು ಮರ್ತೋದೆ. ಇವತ್ತು ಮದ್ವೆ ಗಂಟಿನ ಕಡೆಯವ್ರು ಬರ್ತಿದ್ದಾರೆ. ನೈನಿ, ಅವ್ರಿಗೆ ಬೇಕಾಗಿರೋ ಎಲ್ಲ ಏರ್ಪಾಡನ್ನು ಮಾಡು. ಅಡುಗೆ ಏನಾದರೂ ಮಾಡಬೇಕು ಅಂದರೆ ಈಗಲೇ ಮಾಡಿಟ್ಬಿಡು.
ಸರಿ ಅಮ್ಮೋರೆ. ಹೌದು, ಆ ಹುಡುಗನ್ ಮನೆಯವರು ಜಾಸ್ಮಿನ ನೋಡಕ್ ಬರ್ತಿದಾರೋ ಅಥವಾ ನಾವು ಮಾಡಿರೋ ಸ್ವೀಟ್ಸ್ಗಳನ್ನ ತಿನ್ನಕ್ ಬರ್ತಿದಾರಾ? ಏ ಹಾಸ್, ಪದ್ಧತಿಗಳ ಬಗ್ಗೆ ಗೊತ್ತಿಲ್ಲದೆ ಹೀಗೆ ಹುಚ್ಚುಚ್ಚಾಗಿ ಮಾತಾಡ್ಬೇಡ. ಅತ್ತೆ ಪ್ಲೀಸ್ ಕೂಲ್, ನೀವು ಕೂತ್ಕೊಳ್ಳಿ. ಪ್ಲೀಸ್. ನೈನಿ ಎಲ್ಲ ಓಕೆ ಅಲ್ವಾ? ನಿನಗಿಷ್ಟ ತಾನೆ? ಇಷ್ಟನೇ ಯಜಮಾನ್ರೆ. ಅಮ್ಮ ವಿಶಾಲಾಕ್ಷಮ್ಮ ತಾಯಿ, ನೀನ್ ನನಗೆ ಅಗ್ನಿ ಪರೀಕ್ಷೆ ಕೊಡ್ತಿದ್ಯಾ ಅಂತ ನನಗೆ ಅರ್ಥ ಆಯ್ತು. ಒಂದ್ ಕಡೆ ಯಜಮಾನ್ರು ಜಾಸ್ಮಿನ್ ನಮ್ಮೋರ್ ಕುತ್ತಿಗೆಗೆ ತಾಳಿ ಕಟ್ಟೋ ಥರ ಭವಿಷ್ಯನ್ ತೋರಿಸ್ದೆ, ಇನ್ನೊಂದ್ ಕಡೆ ಜಾಸ್ಮಿನ್ ನಮ್ಮೋರ್ ಮದ್ವೆಯಲ್ಲಿ ಎಲ್ಲ ಜವಾಬ್ದಾರಿನೂ ನಾನೇ ತಗೊಂಡು ಈ ಮದ್ವೆ ನಾನೇ ನಡೆಸೋ ಥರ ಮಾಡ್ತಿದ್ಯಾ. ಏನ್ ನಡೆಯುತ್ತೋ ಹೇಗ್ ನಡೆಯುತ್ತೋ ನನಗೊಂದು ಅರ್ಥ ಆಗ್ತಿಲ್ಲಮ್ಮ. ನೀನ್ ನನ್ನ ಜೊತೆನೇ ಇದೆಯಾ ಅನ್ನೋ ಧೈರ್ಯದ ಮೇಲೆ ನಾನು ಮುಂದೆ ಹೆಜ್ಜೆ ಇಡ್ತಿದ್ದೀನಿ. ಎಲ್ರೂ ಸಂತೋಷವಾಗಿದ್ದಾರೆ. ಈಗ ನಾನು ಭವಿಷ್ಯದಲ್ಲಿ ಹೀಗೆ ನಡೆಯುತ್ತೆ ಅಂತ ಹೇಳೋದು ಸರಿ ಇಲ್ವೇನೋ? ವಿಶಾಲಾಕ್ಷಮ್ಮ ತಾಯಿ, ಯಾವುದೇ ಅನಿಷ್ಟ, ಯಾವುದೇ ತಪ್ಪಾಗ್ದಿರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ನೈನಿ, ಇನ್ನೂ ಏನ್ ಯೋಚನೆ ಮಾಡ್ತಿದ್ಯಾ? ಹೋಗು, ಅಡ್ಗೆ ಕೆಲ್ಸ ಏನಿದೆ ಹೋಗಿ ನೋಡ್ಕೋ. ಸರಿ ಅಮ್ಮೋರೆ. ಕೂತ್ಕೊಳ್ಳಿ. ಬರೋ ಸ್ವಲ್ಪ ಲೇಟ್ ಆಯ್ತು, ಏನು ಅಂದ್ಕೋಬೇಡಿ. ಈ ಬೆಂಗಳೂರು ಟ್ರಾಫಿಕ್ಕಿಂದ ಲೇಟ್ ಆಗೋದು ತುಂಬಾ ಕಾಮನ್ ಬಿಡಿ. ಹುಡುಗಿ ರೆಡಿ ಇದ್ರೆ ಕರ್ಸ್ಬಿಡಿ, ನೋಡೋ ಶಾಸ್ತ್ರ ಮುಗಿಸೋಣ. ಕರೀತಾರೀರಿ, ಹುಡುಗಿ ಅಲ್ವಾ, ರೆಡಿ ಆಗೋಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಇವ್ರೇನಕ್ಕ ಇಷ್ಟೊಂದು ಓವರ್ ಆಕ್ಟಿಂಗ್ ಮಾಡ್ತಿದ್ದಾರೆ? ಅದನ್ನೇ ನೋಡ್ತಾ ಇದ್ದೀನಿ. ಎಲ್ರೂ ತುಂಬಾ ಸಹಜವಾಗಿ ನಟಿಸ್ತಾ ಇದ್ದಾರೆ. ನೀವ್ ಈ ಸ್ವೀಟ್ಸ್ ತಿಂತಾ ಇರಿ, ಅಷ್ಟೊತ್ತಿಗೆ ಹುಡುಗಿ ಬಂದ್ಬಿಡ್ತಾಳೆ. ಏನೂ ಇಲ್ಲ ಸರ್, ಅವ್ರಿಗೆ ಡಯಾಬಿಟಿಸ್ ಇದೆ, ಅದಕ್ಕೆ. ಅಯ್ಯೋ, ನಟಿಸ್ತಿಲ್ಲ ಅಕ್ಕ, ಜೀವಿಸ್ತಿದ್ದಾಳೆ. ಅಮ್ಮ ನೈನಿ, ಹುಡುಗನ ಕಡೆಯವ್ರು ಬಂದಿದ್ದಾರೆ, ಹುಡುಗಿನ ಕರ್ಕೊಂಡ್ ಬಾ. ಅಮ್ಮ ವಿಶಾಲಾಕ್ಷಮ್ಮ ತಾಯಿ, ನನಗೆ ಕಾಣಿಸಿದ್ದಕ್ಕೂ ಇಲ್ಲಿ ನಡೀತಿರೋದಕ್ಕೂ ಯಾವ ಸಂಬಂಧನೂ ಇಲ್ಲ. ನಿಜವಾಗ್ಲೂ ಏನ್ ನಡೆಯುತ್ತೋ ನನ್ಗೆ ಊಹೆ ಕೂಡ ಮಾಡ್ಕೊಳಕ್ಕಾಗ್ತಿಲ್ಲ. ಇಲ್ಲಿ ನೋಡ್ತಿದ್ರೆ ಬೇರೆಯವ್ರ ಜೊತೆ ಮದ್ವೆ ಆಗೋ ಥರ ಕಾಣಿಸ್ತಿದೆ. ನನಗೆ ಜಾಸ್ಮಿನ್ ನಮ್ಮವರು ವಿಶಾಲ್ ಯಜಮಾನ್ರ ಜೊತೆ ಮದ್ವೆ ಆಗೋ ಥರ ಕಾಣಿಸ್ತು. ಇಷ್ಟಕ್ಕೂ ನಿನ್ ಲೀಲೆ ಏನೋ ನನ್ಗೆ ಅರ್ಥ ಆಗ್ತಿಲ್ಲಮ್ಮ. ಈ ಸಮಸ್ಯೆನ ಎದುರಿಸೋ ಶಕ್ತಿ, ಪರಿಹಾರಕ್ಕೆ ತೋರಿಸೋ ದಾರಿ ನೀನೇ ತೋರಿಸ್ಬೇಕು ತಾಯಿ.